ಶಿವಾನಿ ನಿಜವಾದ ಸ್ತ್ರೀ ಅಲ್ವೇ ಅಲ್ಲ, ಅವಳೊಬ್ಳು ಇಚ್ಛಾದಾರಿ ನಾಗಿಣಿ. ಮನೇಲಿ ಏನೇನ್ ಸಮಸ್ಯೆ ಆಗ್ತಾ ಇದೆಯಲ್ಲ ಅದಕ್ಕೆ ಎಲ್ಲಾನು ಅವಳೇ ಕಾರಣ. ನೋಡು, ಇವಾಗ ಈ ವಿಚಾರ ನಿನಗೆ ಗೊತ್ತಾಗಿದೆ, ಮನೆಯವ್ರಿಗೆಲ್ಲ ಹೇಳ್ಬಿಡು. ಏನೂ ಬೇಕಾಗಿಲ್ಲ, ಸುಮ್ಮನೆ ಇದ್ಬಿಡು. ಇಂಥ ಗಂಭೀರವಾದ ವಿಚಾರ ನಾನು ನಿನಗೆ ಹೇಳಿದ್ದೀನಿ, ಆದ್ರೂ ನಿನಗೇನು ಅನ್ನಿಸ್ತಾ ಇಲ್ವಾ? ಅನ್ಸಿತ್ತು, ಆದ್ರೆ ಇವಾಗಲ್ಲ. ಅಂದ್ರೆ ಅವಳು ನಾಗಿಣಿ ಅಂತ ನೀನ್ ಹೇಳಕ್ಕಿಂತ ಮುಂಚೆನೆ ನನಗೆ ಗೊತ್ತ. ಆ ದುಷ್ಟರು ಎಲ್ರು ಸೇರಿ ನನ್ ಶಿವಾನಿನ್ ಸುಟ್ಟಾಕ್ಬಿಟ್ರು. ಸದ್ಯ ಹೇಗೋ ಅದೃಷ್ಟ ನನ್ನನ್ನ ಕಾಪಾಡ್ತು. ಆದಿಶೇಷನ ಮುಷ್ಟಿಯಿಂದ ತಪ್ಪಿಸ್ಕೊಂಡು ಬರೋದು ಅಸಂಭವ. ನನ್ನ ಮೇಲೆ ಅವನ ಅನುಮಾನ ಗಟ್ಟಿ ಆಗ್ತಾ ಹೋಗ್ತಾ ಇದ್ದ ಹಾಗೆ ನಾನು ಬಂದಿರೋ ಕೆಲಸ ಕಷ್ಟ ಆಗ್ತಾ ಹೋಗುತ್ತೆ. ಇಲ್ಲ, ಇನ್ನು ನಾನು ತಡ ಮಾಡಬಾರ್ದು. ಅವನಲ್ಲಿ ನನ್ನ ಬಗ್ಗೆ ಒಳ್ಳೆ ಅನಿಸಿಕೆ, ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ಮಾಡಿ ನನ್ನ ಮುಂದಿನ ದಾರಿ ಸರಿ ಮಾಡ್ಕೊಬೇಕು. ಅವನು ನನ್ನನ್ನ ನಂಬಲಿಲ್ಲ ಅಂದ್ರೆ ನಾಗಮಣಿ ಸಿಕ್ಕಲ್ಲ, ಆದಿಶೇಷ ನನ್ಗೆ ದಕ್ಕಲ್ಲ. ಏನ್ ಮಾಡೋದು? ಕಾಲಾವಕಾಶ ಕಮ್ಮಿ ಇದೆ, ಆದ್ರೆ ಮುಂದಿನ ಜವಾಬ್ದಾರಿ ದೊಡ್ಡದಿದೆ. ನಾಗಲೋಕದಿಂದ ನನಗೆ ಬೇರೆ ಯಾವುದೋ ಸಹಾಯ ದೊರಕೋದು ಅಸಂಭವ. ನಾನೇ ಏನಾದ್ರೂ ಮಾಡ್ಬೇಕು, ಉಪಾಯವಾಗಿ ಅವನ ಮನಸ್ಸನ್ನ ವಶ ಮಾಡ್ಕೊಬೇಕು. ನನ್ನ ಮೇಲೆ ಅವನಿಗೆ ಸಣ್ಣ ಅನುಮಾನದ ಭಾವ ಕೂಡ ಇರ್ಲೇಬಾರ್ದು. ಅನುಮಾನ ಇರೋ ಹೃದಯದಲ್ಲಿ ಪ್ರೀತಿ ಇರೋಲ್ಲ. ಪ್ರೀತಿ ಹುಟ್ಟಬೇಕು ಅಂದ್ರೆ ಅಲ್ಲಿ ಅನುಮಾನ ಸಾಯಿಸ್ಬೇಕು. ಹೌದು, ಮೊದಲು ನಾನು ಆ ಕೆಲಸ ಮಾಡಬೇಕು. ತ್ರಿಶೂಲ್, ಯಾಕೆ ಏನಾಯ್ತು? ಇನ್ನೂ ನೀನೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಇದ್ದಕ್ಕಿದ್ದಾಗ ಯಾರೋ ನಿನ್ನ ವೇಷದಲ್ಲಿ ನನ್ನ ಪಕ್ಕ ಬರೋದು, ನನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡೋದು, ಏನಿದಲ್ಲ? ನಾನು ಒಂದು ಸ್ವಲ್ಪ ಹೊತ್ತು ಮೈ ಮರೆತುಬಿಟ್ಟೆ. ಅದು ಯಾರು ಅಂತ ಗೊತ್ತಾಗೋಷ್ಟರಲ್ಲಿ ತಪ್ಪಿಸ್ಕೊಂಬಿಟ್ಲು. ಇದ್ರಲ್ಲಿ ತಪ್ಪೇನಿದೆ ಹೇಳು? ತಪ್ಪು ಮಾಡಿಲ್ಲ ಅಂದರೆ ನನ್ನ ಪಕ್ಕ ಬಂದಿದ್ಲಲ್ಲ. ಯಾವತ್ತು ನೀನಾಗ್ಲಿ ಶಿವಾನಿ ಆಗಲಿ ಆ ಥರ ನಡ್ಕೊಂಡವ್ರಲ್ಲ. ನನಗೆ ಗೊತ್ತು ತ್ರಿಶೂಲ್, ನೀನು ಅಷ್ಟೆ. ನನ್ನ ಜೊತೆ ತಾಳಿ ಕಟ್ಟಕ್ಕೆ ಮುಂಚೆನೂ ತಾಳಿ ಕಟ್ಟಾದ್ಮೇಲೂ ಕೂಡ ಯಾವತ್ತೂ ತಪ್ಪಾಗಿ ನಡ್ಕೊಂಡಿಲ್ಲ. ನಿನ್ನೆ ರಾತ್ರಿ ನೀನು ತುಂಬ ಸಿಟ್ಟಲ್ಲಿದ್ದ ಹಾಗಿತ್ತು, ಬೇರೆ ಥರ ವರ್ತಿಸ್ತಿದ್ದೆ. ನೀನು ಯಾವತ್ತೂ ಆ ರೀತಿ ಆಡಿರೋದನ್ನ ನಾನು ನೋಡೇ ಇರಲಿಲ್ಲ. ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಯಾಕಂದ್ರೆ ಒಂದ್ಸಲ ನಾವು ಪ್ರೀತಿಸಿದವ್ರನ್ನ ಕಳ್ಕೊಂಡಾಗ ಎಷ್ಟು ನೋವಾಗತ್ತೆ ಅಂದ್ರೆ ನಾವು ಸಾಯೋ ತನಕ ನೋವು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಇವಾಗ ನನ್ನ ಜೊತೆ ನೀನಿದ್ಯಾ, ನಿನ್ನ ಹೊಟ್ಟೆಲಿ ಮಗು ಇದೆ. ನಿನ್ನನ್ನ ಮತ್ತೆ ನಿನ್ನ ಹೊಟ್ಟೆಲಿರೋ ಮಗುನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗಾಗ್ಲಿ ಮಗುಗಾಗ್ಲಿ ಒಂದು ವೇಳೆ ಯಾರಿಂದಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದು ಯಾರಾಗಿದ್ರು ಸರಿ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ, ಯಾವ ಪವಾಡ ಅನ್ನೋದು ಗೊತ್ತಿಲ್ಲ, ಆದ್ರೆ ಒಂದಂತೂ ಗೊತ್ತು, ಈಗ ನೀನ್ ನನ್ನ ಶಿವಾನಿ ತರ, ನೀನ್ ಅವಳ ಅಥವಾ ಅವಳೇ ನೀನ, ಇದೆಲ್ಲ ಯಾವುದು ನನಗೆ ಗೊತ್ತಿಲ್ಲ, ನನಗೆ ಬೇಕು ಆಗಿಲ್ಲ. ಆದ್ರೆ ನನಗೆ ಗೊತ್ತಿರೋದಿಷ್ಟೇ, ನೀನೇ ನನ್ನ ಕರ್ತವ್ಯ, ನೀನೇ ನನ್ನ ಭವಿಷ್ಯ, ನೀನೇ ನನ್ನ ದಾರಿ, ನೀನೇ ನನ್ನ ಬದುಕು. ನಿನ್ನನ್ನಾಗ್ಲಿ ಮಗುನಾಗ್ಲಿ ಜೋಪಾನವಾಗಿ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಯಾರಿಂದಾದ್ರೂ ಏನಾದ್ರೂ ಒಂಚೂರು ತೊಂದರೆ ಆದ್ರೂ ನಾನು ಯಾರನ್ನೂ ಬಿಡಲ್ಲ. ಕೃಷ್ಣೆ, ದಾಕ್ಷಾಯಿಣಿ, ನಿಮ್ಮ ಪೂಜಾ ಪ್ರಯತ್ನ ಏನಾಯ್ತು? ನಾವು ಮಾಡಿದ ಪೂಜೆಗೆ ಒಂದು ತಡೆ ಬಂದಿದೆ. ನಾವು ಕಳಿಸಿದ ಮಹಾನ್ ಶಕ್ತಿ ಇನ್ನೇನು ಅವಳನ್ನ ಕರ್ಕೊಂಡು ಬರೋಷ್ಟರಲ್ಲಿ ಅಷ್ಟರಲ್ಲಿ ಯಾರು ತಡೆದ್ರು? ನಿಮ್ಮ ಪೂಜಾ ಶಕ್ತಿನ ತಡೆಯೋದಕ್ಕೆ ಬೇರೆ ಯಾರಾದರೂ ಬಂದ್ರ? ನಮ್ಮ ಶಕ್ತಿ ಇದ್ದಕ್ಕಿದ್ದಾಗೆ ವಾಪಸ್ ಬಂತಲ್ಲ,
ಅದಕ್ಕೆ ದಿಗ್ವಿಜಯ ನಮಗೆ ಗಾಬರಿ ಆಗಿರೋದು. ನೀನು ಮನೇಲೇ ಇದ್ದೆ ಅಲ್ವಾ ದಿಗ್ವಿಜಯ? ಸ್ಪಷ್ಟವಾಗಿ ಹೇಳು, ಮನೆಗೆ ಯಾರಾದರೂ ಬಂದಿದ್ರಾ? ಶಿವಾನಿ ಬಂದು ಶಿವಾನಿ ಮನೇಲಿದ್ನಲ್ವಾ? ಹೌದು, ಮನೆಯಲ್ಲೂ ಒಬ್ಳಿದ್ಲು, ಹೊರಗಡೆಯಿಂದನೂ ಒಬ್ಳು ಬಂದಿದ್ಲು. ಏನು ಹೇಳ್ತಿದ್ಯಾ ದಿಗ್ವಿಜಯ? ಹೌದು, ಮನೆಯಲ್ಲಿ ಶಿವಾನಿ ರೂಪದಲ್ಲಿ ಇದಕ್ಕಿದ್ದ ಹಾಗೆ ತ್ರಿಶೂಲ್ ರೂಮ್ಗೆ ಒಬ್ಳು ಹೋಗಿದ್ಲು. ನಿಮ್ಮ ಪೂಜೆಯಿಂದಾಗಿ ಅಸಲಿ ರೂಪ ಬದಲಾಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಮಾಯಾಂಗನೇ ಶಿವಾನಿಯಾಗಿ ಬದಲಾಗಿದ್ದ. ಅಂದ್ರೆ ಶಿವಾನಿನೇ ನಾಗಿನಿನ. ಹಾಗಾದ್ರೆ ಮನೇಲಿರೋದು ಯಾರು? ಅದೇ ಗೊತ್ತಾಗ್ತಾ ಇಲ್ಲ. ಶಿವಾನಿ ಬೇರೆಲ್ಲೋ ಇದ್ಕೊಂಡು ಅವಳು ಬೇರೆ ಥರನೇ ನಾಟಕ ಆಡ್ತಾ ಇದ್ದಾಳೆ. ಎಲ್ಲ ಗೊಂದಲ. ಮೊನ್ನೆ ಏನಾಯ್ತು ಅಂದರೆ, ಆ ಸಮಯದಲ್ಲಿ ಮಾಯಾಂಗನಿ ಎಲ್ಲಿದ್ಲು? ಮಾಯಾಂಗನೇ ಅವಳ ರೂಮ್ನಲ್ಲೇ ಇತ್ತು. ಇದೊಂಥರ ವಿಚಿತ್ರವಾಗಿದೆಯಲ್ಲ. ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಇಲ್ಲಿ ಏನೋ ನಡೀತಾ ಇದೆ. ಎಚ್ಚರ ಇರಲಿ ದಿಗ್ವಿಜಯ. ನಾಗಮಣಿಗೋಸ್ಕರ ಬೇರೆ ಬೇರೆ ಶಕ್ತಿಗಳು ನಮ್ಮ ಹಿಂದೆ ಸುತ್ತಾಡ್ತಿದೆ ಅನ್ನಿಸ್ತಾ ಇದೆ. ಇನ್ನು ಮುಂದೆ ಇನ್ನಷ್ಟು ಎಚ್ಚರವಾಗಿರಬೇಕು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾವದಕ್ಕೆ ಸಕಲ ಸನ್ನದ್ಧರಾಗಿರಬೇಕು. ಇದಕ್ಕೆ ನಿನ್ನ ಮನೆಯಲ್ಲಿ ಆಗ್ತಿರೋ ಘಟನೆಗಳೇ ಸಾಕ್ಷಿ. ತ್ರಿಶೂಲ್, ನನ್ಗೆ ಯಾಕೋ ಈ ಮನೇಲಿರಕ್ ಮನ್ಸೇ ಆಗ್ತಾ ಇಲ್ಲ. ನಾನು ಇಲ್ಲಿಂದ ಹೊರಟೋಗ್ಬೇಕು ಅನ್ನಿಸ್ತಾ ಇದೆ. ಇಡೀ ಜೀವನ ಒಂದಲ್ಲ ಒಂದ್ ನೋವು, ಒಂದಲ್ಲ ಒಂದ್ ಕಷ್ಟ, ಒಂದಲ್ಲ ಒಂದ್ ಸಮಸ್ಯೆಲೇ ಕಳ್ದೆ. ಒಂದ್ ಚೂರಾದ್ರೂ ನೆಮ್ಮದಿ ಸಿಗುತ್ತೆ ಅಂತ ನಾನ್ ಈ ಮನೆಗ್ ಬಂದೆ. ಆದ್ರೆ ಈ ಮನೇಲೂ ನನ್ ಮೇಲೆ ಅನುಮಾನ, ಅವಮಾನ, ಸಂಕಟ. ನನ್ಗೆ ಅವಮಾನ, ಕಷ್ಟ, ಬೇಸರ ಆದ್ರೂ ಪರವಾಗಿಲ್ಲ. ಆದ್ರೆ ನನ್ನಿಂದಾಗಿ ನಿನ್ಗೆ ಈ ಮನೇಲಿ ತೊಂದರೆ ಆಗ್ತಾ ಇರೋದನ್ನ ನನ್ಗೆ ನೋಡಕ್ ಆಗ್ತಾ ಇಲ್ಲ ತ್ರಿಶೂಲ್. ಅದಕ್ಕೆ ನಾನಿಲ್ಲಿಂದ ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ ಅಂತ ನಿರ್ಧಾರ ಮಾಡಿದೀನಿ. ನಿನ್ ಕಡೆಯಿಂದ ಏನು ತಪ್ಪಾಗಿಲ್ಲ, ನೀನ್ ಸರಿಯಾಗೇ ಇದೆ ಅಂದ್ಮೇಲೆ ಹೋಗೋ ನಿರ್ಧಾರ ಯಾಕೆ ಬಂತು? ಅದು ತ್ರಿಶೂಲ್, ನನ್ ಸಮಸ್ಯೆಗಳು ಒಂದಿನಕ್ಕೆ ಮುಗಿಯಲ್ಲ. ಒಂದಷ್ಟು ಸಮಸ್ಯೆಗಳು ನನ್ನನ್ನ ಕಾಡ್ತಾ ಇದೆ. ಹಾಗಿದ್ದಾಗ ಯಾವ ಕ್ಷಣದಲ್ಲಾದ್ರೂ ಯಾವ ಸಮಸ್ಯೆ ಬೇಕಾದ್ರೂ ನನ್ ಬೆನ್ ಹತ್ತಿ ಬರ್ಬೋದಲ್ವಾ? ಇದ್ರಿಂದ ನನ್ ಸುತ್ತ ಇರೋರ್ಗೆ ತೊಂದ್ರೆ ಆಗುತ್ತಲ್ವಾ? ಇಂಥ ಸಮಯದಲ್ಲಿ ಮಾಯಾ, ನೀನ್ ಸರಿಯಾಗೇ ಇದ್ಯಾ, ನಿನ್ನಿಂದ ಏನು ಸಮಸ್ಯೆ ಆಗ್ತಾ ಇಲ್ಲ, ಬೇರೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಮಾತು ನಿನ್ ಕಡೆಯಿಂದ ಬಂದ್ಬಿಟ್ಟಿದ್ರೆ ನನ್ಗೆ ಮನೇಲಿ ಉಳ್ಕೊಳ್ಳೋಕೆ ಧೈರ್ಯ ಬರುತ್ತೆ. ಆದ್ರೆ ನಿನ್ನ ಬಾಯಿಂದ ಆತರ ಒಂದು ಮಾತು ಕೂಡ ಬಂದಿಲ್ಲ ತ್ರಿಶೂಲ್. ನೀನೇ ನನ್ನ ನಂಬಿಲ್ಲ ಅಂದ್ಮೇಲೆ ನಾನ್ ನಿನ್ ಮನೇಲಿ ಹೇಗಿರ್ಲಿ ಹೇಳು ತ್ರಿಶೂಲ್? ಅದಕ್ಕೆ ನಾನ್ ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿದ್ದೀನಿ. ನೋಡು ಮಾಯಾ, ಯಾರ ಮೇಲೆ ಅನುಮಾನ ಪಡಬೇಕು, ಯಾರನ್ನ ನಂಬಬೇಕು ನನಗೆ ಯಾವುದು ಗೊತ್ತಾಗ್ತಾ ಇಲ್ಲ. ಕಣ್ಣೆದುರುಗಡೆ ಇರೋ ವ್ಯಕ್ತಿ ಒಂದ್ಸರಿ ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ಅವ್ರೇನಾ ಅಂತ ನಂಬಕ್ಕಾಗ್ತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ನೀನು ಎಲ್ಲ ಹೊರಗಿಂದ ಬಂದೆ, ನಿನ್ನ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನನ್ನ ಸ್ಥಿತಿ ಅಂಥದ್ದು ಮಾಯಾ. ತ್ರಿಶೂಲ್, ಶಿವಾನಿಯಲ್ಲಿ ಹೊರಗೋಗಿದ್ದಾಳೆ.
ನೀನೇನು ಅನ್ಕೊಂಡಿಲ್ಲ ಅಂದ್ರೆ ಒಂದ್ ಮಾತು. ಹೇಳು. ನಿನ್ ಜೊತೆಗ್ ನಾನ್ ಸ್ವಲ್ಪ ಮಾತಾಡ್ಬೇಕು. ಆಚೆ ಬರ್ತೀಯಾ? ಅದೇನೇ ಮಾತಾಡೋದಿದ್ರು ಇಲ್ಲೇ ಮಾತಾಡು. ಮಾತಾಡೋದ್ರಿಂದ ಅದ್ ಬರೀ ನನ್ ಮಾತಾಗುತ್ತೆ. ನನ್ ಮೇಲಿರೋ ಅನುಮಾನ ಹೋಗಲ್ವಲ್ಲ. ನಿನಗೆ ನನ್ ಮೇಲಿರೋ ಅನುಮಾನ ದೂರ ಮಾಡೋದು ನನ್ ಕರ್ತವ್ಯ. ನೀನು ನನ್ನ ನಂಬು ಅಥವಾ ನಂಬದೇ ಇರು, ಅದು ನಿನಗ್ ಬಿಟ್ಟಿದ್ದು. ಏನ್ ಹೇಳ್ತಾ ಇದ್ಯಾ? ನನ್ನನ್ನ ಅಪಹರಿಸಿದವರು ಒಂದ್ ಜಾಗದಲ್ಲಿ ಇಟ್ಟಿದ್ರು. ಮಾಯಾ ಆ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗು ಅಂತ ಕೇಳಿದ್ದೆ ಅಲ್ವಾ ತ್ರಿಶೂಲ್? ಹಾಗಾದ್ರೆ ಬಾ ನನ್ ಜೊತೆಗೆ, ಬಂದ್ ನೋಡು. ನೋಡಾದ್ಮೇಲೂ ನನ್ ಮೇಲೆ ಅನುಮಾನ ಉಳ್ದಿದ್ರೆ ಅದು ನನ್ ದುರಾದೃಷ್ಟ. ಮತ್ತೆ ಆ ದಾರಿ ಮರ್ತೋಗಿದ್ದೀನಿ ಅಂದಿದ್ದೆ. ಹುಡುಕ್ತಾ ಹೋದ್ರೆ ಸಿಗುತ್ತೆ ತ್ರಿಶೂಲ್. ಹಾಗೆ ನಿನ್ಗೊಂದ್ ಮುಖ್ಯವಾದ ವಿಷಯ ಹೇಳೋದಿದೆ ತ್ರಿಶೂಲ್. ಅದು ನಿನ್ ಬದುಕು ಭವಿಷ್ಯದ ವಿಚಾರ. ಅಲ್ಲ, ಏನೇ ವಿಚಾರ ಇದ್ರು ಇಲ್ಲೇ ಮಾತಾಡ್ಬೋದಲ್ಲ? ಸತ್ಯ ಗೊತ್ತಾಗೋಕೆ, ಸತ್ಯ ಅರ್ಥ ಮಾಡ್ಸಕ್ಕೆ ಬೇರೆ ಯಾವ ದಾರಿನೂ ಇಲ್ಲ. ಬಾ ನನ್ ಜೊತೆ. ಶಿವಾನಿ, ಹೇಳಿ ಚಿಕ್ಕಮ್ಮವ, ಏನಾದರೂ ಬೇಕಿತ್ತಾ? ಬೇಕಿತ್ತಮ್ಮ. ನನ್ನ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು. ನೇರವಾಗಿ ಹೇಳಿಬಿಡು. ನಿನ್ನೆ ರಾತ್ರಿ ನಮ್ಮ ಮನೆಗೆ ನಿನ್ನ ರೂಪದಲ್ಲಿ ಬಂದಿದ್ದು ಯಾರು? ಅದ್ರ ಬಗ್ಗೆ ಒಂದು ದೊಡ್ಡ ಡ್ರಾಮಾನೇ ಆಯಿತು, ಅದೆಲ್ಲ ಓಕೆ. ಆದರೂ ತ್ರಿಶೂಲ್ ರೂಮ್ನಲ್ಲಿರಬೇಕಾಗಿದ್ದು ನೀನು ಆ ಕಡೆಯಿಂದ ಬಂದಿದ್ದು ಹೇಗೆ? ನನಗೂ ಗೊತ್ತಿಲ್ಲ ಚಿಕ್ಕಮ್ಮವ. ನಾನು ತ್ರಿಶೂಲ್ ಜೊತೆನೇ ಇದ್ದೆ, ಆದರೆ ಎಚ್ಚರ ಆದಾಗ ಇನ್ನೊಂದು ರೂಮಲ್ಲಿದ್ದೆ. ಈ ವಿಚಾರನ ನೀನು ಅಲ್ಲೇ ಹೇಳಿದೆ, ಆದರೂ ನಿನಗೆ ಗೊತ್ತಿಲ್ಲದೆ ನೀನು ಇನ್ನೊಂದು ರೂಮ್ಗೆ ಹೋಗಿ ಎಚ್ಚರ ಆದೆ ಅನ್ನೋ ಮಾತನ್ನ ನನ್ನಿಂದ ಯಾಕೋ ನಂಬೋಕ್ಕಾಗ್ತಾ ಇಲ್ಲ. ನಿಜ ಹೇಳು, ತ್ರಿಶೂಲ್ ರೂಮಿಂದ ಓಡ್ ಬಂದು ಹೋದಿಯಲ್ಲ, ಅದು ನೀನ? ಅಥವಾ ಆಮೇಲೆ ಬಂದಿಯಲ್ಲ, ಅದು ನೀನ? ಯಾಕೆ ಚಿಕ್ಕಮ್ಮವ ಇಷ್ಟೊಂದು ಪ್ರಶ್ನೆಗಳು? ಆಮೇಲೆ ಅಷ್ಟೊಂದು ಅನುಮಾನನಾ ನಿಮಗೆ? ಅದು ನೀನೇ ಕಣೆ. ನಿನ್ನ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಇರುವಂತ ಗುಣ. ಚಿಕ್ಕಮ್ಮವ, ಆ ಪರಮೇಶ್ವರನ ಮೇಲೆ ಆಣೆ, ಅವಳು ನಾನಲ್ಲ. ಹೌದಾ? ಸರಿ. ನಾಗಗಳು ಏನೇ ಮಾಡಿದ್ರು ಕೂಡ ಸುಳ್ಳು ಪ್ರಮಾಣ ಮಾತ್ರ ಮಾಡೋದಿಲ್ಲ. ಹಾಗಿದ್ರೆ ತ್ರಿಶೂಲ್ ರೂಮಿಂದ ಯುಗದಲ್ಲಿ ಓಡ್ ಹೋಗಿದ್ಯಾರು? ನನ್ನ ಅಪಹರಿಸಿ ಇಟ್ಟಿದ್ದ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗೋದು ಅಂತ ನನ್ಗೂ ಗೊತ್ತಿಲ್ಲ. ಅವನ್ಗೆ ಆ ವಿಚಾರ ಮರೆಯೋ ಹಾಗೆ ಆಘಾತ ಆಗೋ ವಿಚಾರ ಹೇಳಿದ್ರೆ ಮಾತ್ರ ಈ ಸಂಕಷ್ಟದಿಂದ ಪಾರಾಗೋಕೆ ಸಾಧ್ಯ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ನೀನು? ನೀನು ಕರ್ಕೊಂಡು ಹೋಗ್ತಾರ ದಾರಿ ಕರೆಕ್ಟ್ ಆಗಿದೆ ತಾನೆ? ಸರಿಯಾಗಿ ಜ್ಞಾಪಿಸ್ಕೊ. ನನ್ನ ಶತ್ರುಗಳು ನಿನ್ನ ಶತ್ರುಗಳು ಅನ್ಕೊಂಡು ಹುಡ್ಕಕ್ ಬರ್ತಾ ಇದೆಯಲ್ಲ, ಅದು ನಿನ್ನ ಒಳ್ಳೆತನ, ದೊಡ್ಡತನ. ಅದಕ್ಕೆ ನಿನ್ನ ಜೊತೆಗಿರೋರ್ ಬಗ್ಗೆ ನನಗೆ ಗೊತ್ತಿರೋ ವಿಚಾರನ ನಿನ್ನ ಹತ್ರ ಹೇಳಿಲ್ಲ ಅಂದರೆ ನನ್ನ ತಪ್ಪಾಗುತ್ತೆ. ತ್ರಿಶೂಲ್, ಆ ಘೋರ ರಹಸ್ಯನ ನಾನು ನಿನ್ನ ಹತ್ರ ಹೇಳಲೇಬೇಕು. ಘೋರ ರಹಸ್ಯನ? ಏನದು? ನಿನಗೆ ಗೊತ್ತಿಲ್ಲದೆ ನಿನ್ನ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇರೋ ಆ ಶಿವಾನಿ ವಿಚಾರದ ಬಗ್ಗೆ. ಶಿವಾನಿ ಬಗ್ಗೆ ಏನು ಹೇಳ್ತಾ ಇದ್ದೀನಿ ನೀನು? ನಿನ್ಗೊಂದು ವಿಷಯ ಗೊತ್ತಾ ತ್ರಿಶೂಲ್? ಶಿವಾನಿ ನಿಜವಾದ ಸ್ತ್ರೀ ಅಲ್ವೇ ಅಲ್ಲ, ಅವಳೊಬ್ಳು ಇಚ್ಛಾಧಾರಿ ನಾಗಿಣಿ. ಸತ್ಯ, ನಾನು ಕಣ್ಣಾರೆ ಕಂಡ ಸತ್ಯ, ಇನ್ ಮುಂದೆ ಎಲ್ರಿಗೂ ಗೊತ್ತಾಗ್ಬೇಕಾಗಿರೋ ಸತ್ಯ. ನಿನಗೆ ಗೊತ್ತು? ಅದು ನಾನು ಅಪಹರಣ ಆಗೋಕಿನ ಮುಂಚೆ ಅವಳು ಹಾವಾಗಿ ಬದಲಾಗೋದನ್ನ ನಾನು ನೋಡ್ದೆ. ತ್ರಿಶೂಲ್, ಅವಳು ನಿಜವಾಗ್ಲೂ ನಾಗಿಣಿನೇ. ಅವಳು ನಾಗ್ಲೋಕದಿಂದ ಬಂದವಳು. ಮನೇಲಿ ಏನೇನ್ ಸಮಸ್ಯೆ ಆಗ್ತಾ ಇದೆಯಲ್ಲ, ಅದಕ್ಕೆ ಎಲ್ಲಾನು ಅವಳೇ ಕಾರಣ. ನೋಡು, ಇವಾಗ ಈ ವಿಚಾರ ನಿನಗೆ ಗೊತ್ತಾಗಿದೆ, ಮನೆಯವ್ರಿಗೆಲ್ಲ ಹೇಳ್ಬಿಡು.
ಏನೂ ಬೇಕಾಗಿಲ್ಲ, ಸುಮ್ಮನೆ ಇದ್ಬಿಡು. ಅಲ್ಲ ತ್ರಿಶೂಲ್, ಇಂಥ ಗಂಭೀರವಾದ ವಿಚಾರ ನಾನು ನಿನಗೆ ಹೇಳಿದ್ದೀನಿ, ಆದ್ರೂ ನಿನಗೇನು ಅನ್ನಿಸ್ತಾ ಇಲ್ವಾ? ಅನಿಸಿತ್ತು, ಆದ್ರೆ ಇವಾಗಲ್ಲ. ಅವಳು ನಾಗಿಣಿ ಅಂತ ಗೊತ್ತಾದಾಗ ಅನಿಸಿತ್ತು. ಅಂದ್ರೆ ಅವಳು ನಾಗಿಣಿ ಅಂತ ನೀನು ಹೇಳೋಕ್ಕಿಂತ ಮುಂಚೆನೇ ನನಗೆ ಗೊತ್ತು. ತ್ರಿಶೂಲ್, ಏನ್ ಹೇಳ್ತಾ ಇದ್ಯಾ? ಅಂದ್ರೆ ಅವಳು ನಾಗಿಣಿ ಅಂತ ನಿನ್ಗೆ ಗೊತ್ತಿತ್ತಾ? ಹಾಗಾದ್ರೆ ನೀನ್ ಯಾರು ಅಂತ ನಿನಗೆ ಗೊತ್ತಾ? ಅಂದರೆ ಏನು ಕೇಳ್ತಾ ಇದೀಯ ನೀನು? ಹಾಂ, ನಾನು ಯಾರು ಅಂತ ಕೇಳಿದ್ರೆ ಏನು ಹೇಳಿ? ನಾನು ತ್ರಿಶೂಲು, ಶಿವಾನಿ ಗಂಡ. ಶಿವಾನಿ ನಾಗಿಣಿ ಅಂತ ಗೊತ್ತಾದ ಹಾಗೆ ಇವನಿಗೆ ಇವನು ಆದಿಶೇಷ ಅಂತ ಗೊತ್ತಾಗಿರುತ್ತೆ ಅನ್ಕೊಂಡೆ, ಆದ್ರೆ ಇವನ್ಗೆ ಗೊತ್ತಿಲ್ಲ. ಶಿವಾನಿ ನನ್ನೋಳು, ನಾಗಲೋಕದಿಂದ ಬಂದವಳು, ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿದವಳು. ಅವಳು ದೇವಕನ್ಯೆ, ನನ್ನನ್ನು ದೇವತೆ ಥರ ಪ್ರೀತಿಸಿದ್ಳು. ಪ್ರೀತಿಗೆ ಇನ್ನೊಂದು ಹೆಸರೇ ಶಿವಾನಿ, ನನ್ನ ಶಿವಾನಿ. ನಮ್ಮಿಬ್ಬರು ಪ್ರೀತಿ ಗುರ್ತೆ ಅವಳು ಹೊಟ್ಟೆಲಿದ್ದಿದ್ದು ನಮ್ಮ ಮಗು. ಆದ್ರೆ ಇವಾಗ ಯಾವ ಸತ್ಯ ಹೇಳೋದ್ರಿಂದ ಇವನ್ ಮನ್ಸಲ್ಲಿ ಅವಳ ಮೇಲೆ ಅಸಹ್ಯ ಮೂಡುತ್ತೆ. ಆ ಸಮಯದಲ್ಲಿ ಇವನ್ ಮನ್ಸಿಗೆ ಸೇರ್ಕೊಂಡು ಇವನೇ ಆದಿಶೇಷ ಅಂತ ಅರ್ಥ ಮಾಡಿಸಿ ಇವಳನ್ನ ಕೊಂದು ನಾಗಮಣಿ ಜೊತೆ ಇಲ್ಲಿಂದ ಹೋಗ್ಬೇಕು ಅನ್ಕೊಂಡ್ರೆ ಮೊದಲನೇ ಪ್ರಯತ್ನವೇ ಸೋಲಾಯ್ತಲ್ಲ. ಅಲ್ಲ ತ್ರಿಶೂಲ್, ಅವಳು ಈ ಭೂಮಿಗೆ ಬಂದಿರೋದು ನಿನ್ನ ಮದ್ವೆ ಆಗಕ್ ಮಾತ್ರನಾ ಅಥವಾ ಬೇರೆ ಏನಾದ್ರೂ ಕಾರಣ ಇರ್ಬೋದಾ? ಅವಳು ಈ ಪ್ರಪಂಚಕ್ಕೆ ಬಂದಿರೋದು ಯಾತಕ್ಕೆ ಬೇಕಾರಾಗಿರಲಿ, 1000 ಕಾರಣಗಳು ಬೇಕಾಗಿರಲಿ, ಆದರೆ ನನಗದು ಯಾವುದೂ ಬೇಕಾಗಿಲ್ಲ. ನನ್ನ ಶಿವಾನಿ, ನನ್ನ ಪ್ರೀತಿ, ನನ್ನ ಹೆಂಡತಿ, ನನ್ನ ಮಗುವಿನ ತಾಯಿ, ನನಗಿದಕ್ಕಿಂತ ಬೇರೆ ಇನ್ನೇನು ಬೇಕು? ಅದು ಯಾರ ದೃಷ್ಟಿ ನಮ್ಮ ಪ್ರೀತಿ ಮೇಲೆ ಬಿತ್ತೋ ಏನೋ, ಅದು ದೇವ್ರ ದೃಷ್ಟಿ ಹಾಕಿರ್ಬೋದು. ನಾನು ನನ್ನ ಶಿವಾನಿನ ಕಳ್ಕೊಂಡ್ಬಿಟ್ಟೆ, ನನ್ನ ಪ್ರೀತಿನೂ ಕಳ್ಕೊಂಡ್ಬಿಟ್ಟೆ, ನನ್ನ ಮಗುನೂ ಕಳ್ಕೊಂಡೆ. ಆ ದುಷ್ಟರು ಎಲ್ಲರೂ ಸೇರಿ ನನ್ನ ಶಿವಾನಿನ ಸುಟ್ಟಾಕ್ಬಿಟ್ರು. ನನ್ನ ಶಿವಾನಿ ನಾನು ಕಳ್ಕೊಂಡ್ಬಿಟ್ಟೆ. ಏನ್ ಹೇಳ್ತಾ ಇದ್ಯಾ ತ್ರಿಶೂಲ್? ಅವಳು ಸತ್ ಹೋದ್ಲ? ಅಲ್ಲ, ಕಳ್ಕೊಂಡೆ ಅಂತ್ಯ, ಸುಟ್ಟು ಹಾಕಿದ್ರು ಅಂತ್ಯ, ಮತ್ತೆ ಮನೇಲಿರೋಳು ಯಾರು? ಅವಳು ಶಿವಾನಿ ಅಲ್ಲ, ಶೈಲು. ಇಷ್ಟ ಆಯ್ತು. ಅವ್ಳು ನಾಗಿಣಿ ಅಂತ ನಿನಗೆ ಗೊತ್ತಾದ್ಮೇಲೂ ಈ ವಿಷಯ ನಮ್ಮ ಮನೇಲಿ ಯಾರಿಗೂ ಹೇಳಿದೆ, ನನ್ನ ಹತ್ರನೇ ಬಂದು ಹೇಳ್ತಾ ಇದೆಯಲ್ಲ, ನಿನ್ನ ಮನಸ್ಸು ಎಷ್ಟು ಒಳ್ಳೆಯದು. ಖುಷಿ ಆಯ್ತು ನನಗೆ. ಹಂಗಾಗಿ ಈಗ ಮನೇಲಿರೋದು ಶಿವಾನಿ ಅಲ್ಲ, ಶಿವಾನಿ ಅಲ್ಲ, ಅದು ಶೈಲು ಅಂತ ನಾನು ನಿನಗೆ ಮಾತ್ರ ಹೇಳಿರೋದು. ಮನೇಲಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಪಾಪ ಶೈಲು ಇಲ್ಲಿ ಬಂದು ಶಿವಾನಿ ಥರ ನಾಟಕ ಆಡ್ತಾಳೆ. ಶಿವಾನಿಗೂ ಶೈಲಿಗೂ ಒಂಚೂರು ವ್ಯತ್ಯಾಸ ಇಲ್ಲ ಗೊತ್ತಾ? ಮನೆಯವ್ರಿಗೂ ಹಾಗೆ ಹೇಳಿ ನಂಬಿಸಿದ್ದೀನಿ. ದಯವಿಟ್ಟು ಈ ವಿಚಾರ ನಮ್ಮಿಬ್ಬರಲ್ಲೇ ಇರಲಿ. ಅಲ್ಲ, ಆದರೆ ಈ ನಾಟಕ ಯಾಕೆ? ಶಿವಾನಿನ ಸಾಯಿಸಿದವ್ರು ಯಾರು ಅಂತ ಕಂಡುಹಿಡಿಬೇಕಲ್ಲ, ಅದಕ್ಕೆ ನನಗವಳು ಸಹಾಯ ಬೇಕು. ತ್ರಿಶೂಲ್, ಶಿವಾನಿ ನಾಗಿಣಿ ಅಂತ ನಿನಗೆ ಹೇಳೋದಕ್ಕೋಸ್ಕರ ನಾನು ನಿನ್ನ ಇಲ್ಲಿಗೆ ಕರ್ಕೊಂಡ್ಬಂದೆ, ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ನೋಡು, ನನ್ನ ಅಪಹರಿಸಿದ ಸ್ಥಳ
ನನಗೆ ನಿಜವಾಗ್ಲೂ ನೆನಪಿಲ್ಲ. ನನ್ನ ನಂಬು. ಸರಿ, ನಿನಗೆ ಯಾರಿಂದನಾದರೂ ಏನಾದರೂ ತೊಂದರೆ ಆದರೆ ನನಗೆ ಹೇಳು, ನಾನು ನಿನ್ನ ಜೊತೆಗಿರ್ತೀನಿ. ಆಮೇಲೆ ನೀನು ಬದಲಾಗಿದೆಯಾ ಅಂದ್ಕೊಂಡಿದ್ದೀನಿ. ನಿನ್ ಜೊತೆ ಜೀವನ ಪರ್ಯಂತ ಇರ್ಬೇಕು ತ್ರಿಶೂಲ್. ಅದೇ ನನ್ ಗುರಿ. ಅದು ಬೇಗ ಕೈಗೂಡುತ್ತೆ.